ನಮಸ್ತೆ ಶಂಕರ. ಮನುಷ್ಯನಿಗೆ ದುಃಖ ಬರೋದಕ್ಕೆ ಅತಿಯಾದಂಥ ಕಾರಣ ಯಾವುದು? ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿ ನಮ್ಮ ಗಾದೆಗಳನ್ನು ನಾವು ಕೇಳಿರ್ತೀವಿ. ಕೆಲವೊಂದು ಸಮಯ ಆಸೆನೇ ಪಡೋದಿಲ್ಲ ಸ್ವಾಮಿ, ನಾವಾಯಿತು ನಮ್ಮ ಪಾಡಾಯಿತು ಅಂತಿರ್ತೀವಿ, ಆದರೂ ದುಃಖಗಳು ಬರುತ್ತೆ ಅಂತ ಹೇಳ್ತಾರೆ. ಹೌದು ಅಲ್ವಾ? ನಮಗೆ ಕಷ್ಟಗಳು, ದರಿದ್ರಗಳು, ದುಃಖಗಳು ಬರುವ ಕಾರಣ ಏನು ಅಂದರೆ ದೇವರ ಅಪಚಾರ, ದೇವರಿಗೆ ಅಪಮಾನ ಮತ್ತು ವಸ್ತುಗಳಿಗೆ ನಾವು ಮಾಡುವಂತಹ ನಿಂದನೆ. ನೋಡಿ, ಕೆಲವರು ದೇವಸ್ಥಾನಕ್ಕೆ ಬರ್ತಾರೆ, ದೇವರಿಗೆ ಲಕ್ಷಣವಾಗಿ ಒಂದು ನಮಸ್ಕಾರ ಮಾಡ್ತಾರೆ, ಗಂಟೆ ಬಾರಿಸ್ತಾರೆ, ಆರತಿ ತಗೋತಾರೆ, ತೀರ್ಥ ತಗೋತಾರೆ, ಲಕ್ಷಣವಾಗಿ ನಮಸ್ಕಾರವನ್ನು ಹೊರಟುಬಿಡ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ದೇವಸ್ಥಾನದಲ್ಲಿ ಇಟ್ಟಿರುವಂಥ ಕುಂಕುಮ, ವಿಭೂತಿ, ರಕ್ಷೆ ಸುಮ್ಮನೆ ತೊಗೊಂಡೋಗ್ತಾರೆ ಮನೆಯಲ್ಲಿ. ಅದನ್ನು ಒಂದಿನವೂ ಹಣೆಗೆ ಇಟ್ಕೊಳ್ಳೋದಿಲ್ಲ, ಎಲ್ಲೋ ಇಟ್ಟದನ್ನು ಹಾಳು ಮಾಡ್ತಾರೆ. ನೋಡಿ, ದೇವರಿಗೆ ಅಪಚಾರ ಮಾಡಿದ ಹಾಗೆ. ಯಾಕೆ ಅಂದರೆ ರಕ್ಷೆ ಆಗಿರಲಿ, ಕುಂಕುಮ ಆಗಿರಲಿ, ಅದನ್ನು ಇನ್ನೊಬ್ಬರು ತುಳಿಬಾರ್ದು. ನಾವೇನು ಮಾಡ್ತೀವಿ, ತೊಗೊಂಡೋಗ್ಬೇಕಾಗಿರುವಂಥ ಸಂತೋಷ, ಸಂಭ್ರಮ ಮನೆಗೆ ಹೋದ್ಮೇಲೆ ಅದು ನಮ್ಮ ಹತ್ರ ಇರೋದಿಲ್ಲ. ಹೌದಲ್ಲೋ? ಹಾಗಾಗಿ ಕೆಲವರು ನೋಡಿ ಧರ್ಮಸ್ಥಳಕ್ಕೆ ಹೋಗ್ತಾರೆ, ರಾಶಿ ರಾಶಿ ಪ್ರಸಾದ ತೊಗೊಂಬರ್ತಾರೆ, ಒಬ್ಬರಿಗೂ ಹಂಚೋದಿಲ್ಲ. ಆದರೆ ಹಿಂದಿನ ಕಾಲದಲ್ಲೆಲ್ಲ ಏನು ಮಾಡ್ತಾಯಿದ್ರು ಅಂದರೆ, ಯಾವ್ದಾದ್ರು ಒಂದು ಕ್ಷೇತ್ರಕ್ಕೆ ಹೋದರೆ ಮನೆಗೆ ಬಂದ ಕೂಡಲೇ ಒಂದು 10 ತಟ್ಟೆ ಇಟ್ಕೊಂಡು ಎಲ್ಲದಕ್ಕೂ ಒಂಚೂರು ಕುಂಕುಮ, ಒಂಚೂರು ಪ್ರಸಾದ, ಒಂಚೂರು ವಿಭೂತಿ, ಗಂಧ ಅಥವಾ ತೀರ್ಥ ಎಲ್ಲ ಮನೆಗೂ ಕೊಡ್ತಾಯಿದ್ರು. ಈಗ ನಮಗೆ ಹಂಚುವ ಬುದ್ಧಿ ಕಡಿಮೆ ಆಗಿಬಿಟ್ಟೈತೆ. ಹೌದಲ್ಲ? ಅವ್ರು ಬೇಕಾದವ್ರು ಅವ್ರು ಹೋಗ್ತಾರೆ, ನಾವೇನೋ ಕೊಡೋದು ಅನ್ನುವಂಥ ಅಹಂಭಾವ ನಮಗೂ ಬಂದಿದೆ. ಮತ್ತು ಅವ್ರುಗಳು ಕೆಲವರು ಏನಾದರೂ ನಾವು ಕೊಡೋಕೆ ಹೋದಾಗ ನಮ್ಗೆ ಮೈಲಿಗೆ ಇದೆ, ನಾವು ಮುಟ್ಟಾಗಿದ್ದೀವಿ, ಅಥವಾ ನಮ್ಗೆ ಸೂತಕ ಇದೆ, ನಮ್ಗೆ ಬೇಡ ಅಂತ ಹೇಳಿದಾಗ ನಮಗೂ ಒಂದು ರೀತಿಯಲ್ಲಿ ಮುಜುಗರ ಆಗುತ್ತೆ. ಹಾಗಾಗಿ ಕ್ಷೇತ್ರಗಳಿಗೆ ಸಾಧ್ಯವಾದಷ್ಟು ಭೇಟಿ ಕೊಟ್ಟವ್ರು ಏನು ಮಾಡಬೇಕು ಅಂದರೆ ಲಕ್ಷಣವಾಗಿ ದೇವರ ದರ್ಶನ ಮಾಡಬೇಕು, ಸಂಪೂರ್ಣವಾಗಿ ಆ ಸ್ವಾಮಿಯನ್ನು ಮನಸ್ಸಿಗೆ ತುಂಬಿಸಿಕೊಳ್ಳಬೇಕು, ನಮ್ಮ ಕೈಯಲ್ಲಿ ಏನಿದೆಯೋ ಆ ಸೇವೆಯನ್ನು ಮಾಡಬೇಕು. ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದ್ದರೆ ಬಹಳ ಬೇಕಾದ್ರೆ ದೇವಸ್ಥಾನಕ್ಕೆ ಕೊಡಿ, ಅಥವಾ ಹುಂಡಿಗೆ ಹಾಕಿ, ಅಥವಾ ದೇವಸ್ಥಾನದಲ್ಲಿ ಆಡಳಿತ ಮಂಡಳಿಗೆ ಅದನ್ನು ಸಮರ್ಪಣೆ ಮಾಡಿ, ಒಳ್ಳೆಯದಕ್ಕೆ ಬಳಕೆ ಆಗಲಿ. ಅದನ್ನು ಬಿಟ್ಟು ಸುಮ್ಮನೆ ಅನಗತ್ಯವಾಗಿ ಪ್ರಸಾದವನ್ನು ತಂದು ಅದನ್ನು ಹಾಳು ಮಾಡೋದ್ರಿಂದ ನಮಗೇನಾಗುತ್ತೆ, ದಾರಿದ್ರ್ಯಗಳು, ದುಃಖಗಳು ಜಾಸ್ತಿ ಆಗುತ್ತೆ. ಶುಭವಾಗುತ್ತೆ.